ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಿರುಗುಪ್ಪ ನಗರದ ತಾಲೂಕು ಕಚೇರಿಯಲ್ಲಿ ಫೆಬ್ರವರಿ 11ರಂದು ಒಂಟಿ ಮಹಿಳೆಯರ ಪುನರ್ವಸತಿ ಹಾಗೂ ಸಂರಕ್ಷಣೆಗೆ ಕ್ರಮ ವಹಿಸುವಂತೆ ಕರ್ನಾಟಕ ರಾಜ್ಯ ಒಂಟಿ ಮಹಿಳೆಯರ ಸಂರಕ್ಷಣಾ ಸಂಘ ತಾಲೂಕು ಸಮಿತಿಯಿಂದ ಶಿರಸ್ತೆದಾರ ಮಂಜುನಾಥ್ ಗೌಡ ಅವರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಿಗೆ ಮನವಿ ಸಲ್ಲಿಸಲಾಗಿದೆ. ತಾಲೂಕು ಸಂಚಾಲಕರು ಆದ ಕೆ ಈರಮ್ಮ ಅವರು ಮಾತನಾಡಿ, ದೇವದಾಸಿಯೇತರ ಒಂಟಿ ಮಹಿಳೆಯರ ಗಣತಿ ಮಾಡಿ ಪುನರ್ವಸತಿ ಕಲ್ಪಿಸಬೇಕು. ಒಂಟಿ ಮಹಿಳೆಯರಿಗೆ ಮಾಸಿಕ ಸಹಾಯಧನ ಕನಿಷ್ಠ 6,000 ನೀಡಬೇಕು. ಗಂಡಸತ ಅಥವಾ ಬಿಟ್ಟು ಒಂಟಿಯಾಗಿರುವ ಯುವತಿಯರು ಹಾಗೂ 50 ವರ್ಷದೊಳಗಿನ ಮಹಿಳೆಯರ ಸಾಮಾಜಿಕ ಬಹಿಷ್ಕಾರದ ಪರಿಹಾರವಾಗಿ 10 ಲಕ್ಷ ರೂಪಾಯಿ ಇಡಗಂಟು ಘೋಷಿಸಬೇಕು. ದೌರ್ಜನ್ಯಕ್ಕೊಳಗಾಗಿ ಗರ್ಭಿಣಿ ಹಾಗೂ ಬಾಣಂತಿಯರು ಆದ ಒಂಟಿ ಮಹಿಳೆಯರಿಗೆ 18 ತಿಂಗಳ ಕಾಲ ಮಾಸಿಕ 10,000 ರೂಪಾಯಿಗಳ ವಿಶೇಷ ನೆರವು ಹಾಗೂ ವೈದ್ಯಕೀಯ ರಕ್ಷಣೆ ಕೊಡಬೇಕು. ಅವರ ಮಕ್ಕಳಿಗೆ ಸೂಕ್ತ ಕಾನೂನು ರಚಿಸಿ ಶಿಕ್ಷಣ ಹಾಗೂ ಉದ್ಯೋಗಕ್ಕೆ ಅಗತ್ಯ ನೆರವು ನೀಡಬೇಕು. ನಿವೇಶನ ಸಹಿತ ಉಚಿತ ಮನೆಯನ್ನ ನೀಡುವ ಮೂಲಕ ಇನ್ನಿತರ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು. ಸ್ವಯಂ ಉದ್ಯೋಗ ತರಬೇತಿಗೆ ಶೇಕಡ 75ರ ಸಹಾಯಧನ, ಉಳಿದ ಶೇಕಡ 25ಕ್ಕೆ 5 ವರ್ಷಗಳ ಕಾಲ ಬಡ್ಡಿ ರಹಿತ ಸಾಲ ಒದಗಿಸುವಂತೆ ಒತ್ತಾಯಿಸಿದ್ದಾರೆ. ಒಂಟಿ ಮಹಿಳೆಯರ ಸಂಘಟನೆ ಕಟ್ಟಿ ನಾವು ಇಲ್ಲಿಗೆ 3 ವರ್ಷ ಆಯ್ತು. ನಮ್ಮ ಸೆಂಡೂರು ಹೊಸಪೇಟೆ ಗುಡಿ ನಮ್ಮ ರಾಜ್ಯದಾಗ ಕಟ್ಟಿ ಇದು ಒಂಟಿ ಮಹಿಳೆಯರಿಗೆ ಪಿಂಚಣಿ ಬರೀ 800 ರೂಪಾಯಿ ಮಾತ್ರ ಕೊಡ್ತಾರೆ. 2 ಮಕ್ಕಳು ತಯಾರಾಗ್ಯಾರ, ಕೆಲವು ಮಕ್ಕಳು ತಯಾರಾಗಲಾರ್ದಂಗ ಕಂಡ ತಿರ್ಕೊಂಡನ. ಅವ್ರ ಕಷ್ಟ ಭಾರಿ ಐತೆ. ಅವರು ಕಷ್ಟ ನಾವು ನಮ್ಮದು ಬಳಕ ಬರೀ ದೇವದಾಸಿ ಹೆಣ್ಮಕ್ಳಿಗೆ ಅದೇ ಸೌಲಭ್ಯಗಳು ಹೇಳ್ತಾರೆ, ನಮ್ಮದು ಯಾರು ಕೇಳ್ಬೇಕಂತ ಅವರು ನಮಗೆ ಪ್ರಶ್ನೆ ಮಾಡಿದಾಗ ನಾವು 3 ವರ್ಷದಿಂದ ಒಂಟಿ ಮಹಿಳೆಯರ್ದಂತ ಒಂದು ಸಂಘ ಕಟ್ಕೊಂಡಿದ್ವಿ. ಅದು ಇಡೀ ರಾಜ್ಯಾಂತರ ಮೊನ್ನೆ ಇದು ಬೆಂಗಳೂರಿಗೆ ಹೋಗಿದ್ದು 3 ದಿನ ಹಗಲಿ ರಾತ್ರಿ ಹೋರಾಟ ಮಾಡಿ ಮಿನಿಟ್ರಿಗೆ ಮರ್ಯಾದೆ ಪತ್ರ ಕೊಡ್ತೀವಿ ಎಲ್ಲರಿಗೂ. ಕಳಿಸ್ತೀವಿ. ಆಮೇಲೆ ಇದು ಸರ್ಕಾರ ಮಟ್ಟಿಗೆ ಕೆಲವು ಸರ್ಕಾರ ಮಟ್ಟದಿಂದ ಆಗದಿದ್ದಾವೆ, ಕೆಲವು DC ಸರ್ ನಮ್ಮ ಕಡೆಯಿಂದ ಆಗಿದ್ದಾವೆ. ನಾವು ಇದನ್ನ ನಮ್ಮ ಜಿಲ್ಲೆ ಕಳಿಸ್ತೀವಿ, ಅಲ್ಲಿ ಏನು ನಿರ್ದೇಶನ ಮಾಡ್ತೀವಿ. ಇನ್ನೂ ಒಂದು ನಾವು ಇಷ್ಟು ಸಲ ಬಂದಿದ್ದೀವಿ. ನಮ್ಮ ಮನೆಯಿಂದ ಒಂದು ಮೀಟಿಂಗ್ ಕರೆದ್ರೆ ಇದನ್ನ ಪ್ರಸ್ತಾಪ ಮಾಡಿದ್ರು ಸರ್. ನಾನು ಫಸ್ಟ್ ಪ್ರಸ್ತಾಪ ಮಾಡಿದ್ವಿ. ನಾನು ಇದನ್ನು ಮೇಡಮ್ಗೆ ಗಮನ ತಂದು ನಿಮ್ಮ ಮೀಟಿಂಗ್ಗೆ ಆದಷ್ಟು ಬೇಗ ಮೀಟಿಂಗ್ ತಮ್ಮ ಏನು ಸಮಸ್ಯೆ ತುಂಬಿಕೊಡ್ತಿರೋ ಬಗ್ಗೆ ನಾನು ಮೀಟಿಂಗ್ಗೆ ಮೇಡಮ್ ಮಾತಾಡಿ ಪೊಲೀಸರನ್ನು ಅದನ್ನು ತಗೊಂಡು ವಿದ್ಯುತ್ ಬೇಡಿಕೆ ಏನು ಕೇಳಿದ್ರಿ ಏನು ಮಾಡಂಗೆ ಅವರನ್ನು ಸ್ವಲ್ಪ ಪ್ರಶ್ನೆ ಮಾಡ್ತಾರೆ. ಇವರು ಯಾರು ಪ್ರಶ್ನೆ ಇವಾಗ ನಮ್ಮ ಗಮನ ತಂದಿಲ್ಲ. ನಾನು ಮಾಡ್ತೀನಿ ಅಂತ ಹೇಳ್ತೀನಿ. ಅವರಿಂದ ಏನು ಮಾಡೋದಲ್ಲ, ಆದರೂ ನೀವು ಒಳ್ಳೆ ನೀವು ಮಾಡಿ ಹೋರಾಟ ಅಂತ ಅಷ್ಟೇ. ಇವರು ಅದು ಕೂಡ ಅಂಬೋದಲ್ಲ ಶರಣರು. ಇದೇ ವೇಳೆ ಸಹ ಸಂಚಾಲಕರು ಆದ ಅಂಬಮ್ಮ, ಗಂಗಮ್ಮ, ಹಂಪಮ್ಮ, ಲಕ್ಷ್ಮಿ, ಹನುಮಂತಿ, ಮಾಳಮ್ಮ ಸಿರಿಮತ್ತಿತರು ಹಾಜರಿದ್ದರು. ಹೊನ್ನೂರಪ್ಪ, ಸಿರುಗುಪ್ಪ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.